ಸುಮಾರು 15,000 ಜನಸಂಖ್ಯೆ ಇರುವ ನೆಲ್ಲಿಹುದಿಕೇರಿ ಗ್ರಾಮದ ಸ್ಮಶಾನ ಸಮಸ್ಯೆಗೆ ಇಂದಿಗೂ ಮುಕ್ತಿ ಸಿಕ್ಕಿಲ್ಲ. ಅನೇಕ ಸಮಯಗಳಿಂದ ಊರಿಗೊಂದು ಸ್ಮಶಾನ ಕೊಡಿ ಎಂದು ಹೋರಾಟ ನಡೆಸುತ್ತಿದ್ದ ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದನೆ ಸಿಕ್ಕಿ ಪಂಚಾಯಿತಿ ಸಮಕ್ಷಮ ಜಾಗ ಗುರುತಿಸಲಾಗಿದ್ದರು. ಇದೀಗ ಅದೇ ಪಂಚಾಯಿತಿಯ ಕೆಲವು ಸದಸ್ಯರು ತಗಾದೆ ತೆಗೆದಿದ್ದಾರೆ ಎಂದು ನೆಲ್ಲಿಹುದಿಕೇರಿ ಸ್ಮಶಾನ ಹೋರಾಟ ಸಮಿತಿ ಅಧ್ಯಕ್ಷ PR ಭರತ್ ಮಾಧ್ಯಮಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನ್ಯ ಧರ್ಮೀಯರಿಗೆ ಅವರದೇ ಆದ ಸ್ಮಶಾನಗಳಿದ್ದು ಬಹುಸಂಖ್ಯಾತ ಕೆಳವರ್ಗದ ಹಿಂದೂ ಬಾಂಧವರಿಗೆ ಈ ಸೌಲಭ್ಯವಿಲ್ಲ. ಬೆಟ್ಟದ ಕಾಡು ರಸ್ತೆಯಲ್ಲಿರುವ ಕಾವೇರಿ ನದಿ ದಂಡೆಯಲ್ಲಿ ಅರ್ಧ ಎಕರೆ ಪ್ರದೇಶದಲ್ಲಿದ್ದ ಸ್ಮಶಾನ ಪ್ರವಾಹದ ಸಂದರ್ಭ ನದಿ ಪಾಲಾಗಿದೆ. ಪರಿಣಾಮವಾಗಿ ಅಂತ್ಯ ಸಂಸ್ಕಾರಕ್ಕೆ ಪಕ್ಕದ ಪಂಚಾಯಿತಿಯನ್ನು ಅವಲಂಬಿಸಬೇಕಾಗಿದೆ ಎಂದು ಭರತ್ ಹೇಳಿದರು. ಈಗಾಗಲೇ ಸ್ಮಶಾನಕ್ಕೆ ಗುರುತು ಮಾಡಿರುವ 1.8 ಸೆಂಟ್ ಜಾಗವನ್ನು ಬಿಟ್ಟುಕೊಡಲು ಕಳೆದ ಅಕ್ಟೋಬರ್ನಲ್ಲಿ ಪ್ರತಿಭಟನೆ ನಡೆದಾಗ ತಹಶೀಲ್ದಾರರು ಮತ್ತು ಪಂಚಾಯಿತಿ 3 ತಿಂಗಳೊಳಗೆ ಪರ್ಯಾಯ ಜಾಗ ನೀಡುವುದಾಗಿ ಹೇಳಿ 1 ಎಕರೆ ಸರ್ಕಾರಿ ಜಾಗ ಗುರುತಿಸಲಾಗಿತ್ತು. ಆದರೆ ಆ ಜಾಗವನ್ನು ಸ್ಮಶಾನಕ್ಕೆ ನೀಡಬಾರದೆಂದು ಪಂಚಾಯತ್ ಆಡಳಿತ ಮಂಡಳಿ ಅಡ್ಡಗಾಲು ಹಾಕಿದೆ ಎಂದು ಆರೋಪಿಸಿದ ಭರತ್, ಇದರಲ್ಲಿ ರಿಯಲ್ ಎಸ್ಟೇಟ್ ದಂಧೆಯ ಹುನ್ನಾರ ಅಡಗಿರುವಂತೆ ಕಾಣುತ್ತಿದೆ ಎಂದು ಅವರು ಹೇಳಿದರು. ತಹಶೀಲ್ದಾರರು ನೀಡಿದ ಗಡುವು ಮುಗಿದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ RTC ಆಗಿರುವ ಸ್ಥಳವನ್ನು ನೀಡಬೇಕು ಅಥವಾ ಗುರುತು ಮಾಡಿರುವ 1 ಎಕರೆ ಜಾಗಕ್ಕೆ RTC ನೀಡಬೇಕೆಂದು ಒತ್ತಾಯಿಸಿ ಮಾರ್ಚ್ ಕೊನೆಯಲ್ಲಿ ಬೃಹತ್ ಮಟ್ಟದ ಹೋರಾಟ ನಡೆಸಲಾಗುವುದು ಎಂದು PR ಭರತ್ ಹೇಳಿದರು. ಜಾಗ ಇಲ್ಲದೆ ಸಂಕಷ್ಟವನ್ನು ಎದುರಿಸ್ತಾ ಇರತಕ್ಕಂಥ ಈ ಸಂದರ್ಭದ ಒಳಗಡೆ ಕಳೆದ 28/10/2024 ಇಸ್ವಿಯಲ್ಲಿ ನಾವು ಪಂಚಾಯತ್ ಮುಂದೆ ಈ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ದೊಡ್ಡ ರೀತಿಯಲ್ಲಿರ್ತಕ್ಕಂಥ ಹೋರಾಟವನ್ನ ಮಾಡಿ ನಮಗೆ ಸ್ಮಶಾನ ಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ಇಟ್ಟು ಹೋರಾಟ ನಡೆಸತಕ್ಕಂಥ ಸಂದರ್ಭದಲ್ಲಿ ಕುಶಾಲನಗರದ ಮಾನ್ಯ ತಹಸೀಲ್ದಾರರು RIBA ಅದೇ ರೀತಿಯಲ್ಲಿ ಪಂಚಾಯತಿನ PDO ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡಿರ್ತಕ್ಕಂಥವರಿಗೆ ಮನವಿಯನ್ನು ಕೊಟ್ಟ. ಆ ಮನವಿಯ ಪ್ರಕಾರ 1 ವಾರದ ನಂತರದಲ್ಲಿ ನಮ್ಮನ್ನ ತಹಸೀಲ್ದಾರರು ಒಂದು ವಿಶೇಷ ಸಭೆಯನ್ನ ಕರೆದು ನೀವು ಹೋರಾಟವನ್ನ ಕೈ ಬಿಡಬೇಕು, ಆಮೇಲೆ ನಿಮ್ಮ ಬೇಡಿಕೆಯನ್ನ ನಾವು ಈಡೇರಿಸ್ತೀವಿ ಅನ್ನತಕ್ಕಂಥ ರೀತಿಯಲ್ಲಿ ಆಶ್ವಾಸನೆ ನಾವು 2 ತಿಂಗಳು ಕೇಳಿದ್ರು. ಅಲ್ಲ, ಅವರು 3 ತಿಂಗಳು ಅನ್ನೋದು. ಈಗ 3 ತಿಂಗಳು ಮುಗಿದೋಗಿದೆ. ಈ 3 ತಿಂಗಳ ಅವಧಿಯ ಒಳಗಡೆ ಈಗಾಗಲೇ 1 ಎಕರೆ ಜಾಗವನ್ನ ರೆವಿನ್ಯೂ ಇಲಾಖೆ ಒಂದು ಪ್ರದೇಶವನ್ನು ಗುರುತಿಸಿದ್ದಾರೆ. ಆದರೆ ಆ ಗುರುತಿಸಿರ್ತಕ್ಕಂಥ ಸ್ಥಳ ಸ್ಮಶಾನಕ್ಕೆ ಯೋಗ್ಯವಾಗಿರತಕ್ಕಂಥ ಸ್ಥಳ, ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ನೆಲ್ಲುದಿಕೇರಿ ಗ್ರಾಮ ಪಂಚಾಯತ್ ಆಡಳಿತದ ರಾಜಕಾರಣ, ಅಲ್ಲಿಯ ಕೆಲವು ಜನರ ಸ್ವಾರ್ಥ ಮತ್ತು ಅಲ್ಲಿಯ ಪಂಚಾಯತಿನ ಸದಸ್ಯರುಗಳಾಗಿರತಕ್ಕಂಥ ಹಲವಾರು ಜನ ಏನು ರಿಯಲ್ ಎಸ್ಟೇಟ್ ಮಾಫಿಯಾಸ್ಗಳಿದ್ದಾರೆ, ಅವರ ಒಂದು ತಂತ್ರಗಾರಿಕೆ ಭಾಗವಾಗಿ ಇವತ್ತು ಆ ಜಾಗವನ್ನ ಸ್ಮಶಾನಕ್ಕೆ ಕೊಡೋದು ಬೇಡ ಅನ್ನುವಂತ ರೀತಿಯಲ್ಲಿ ಪಂಚಾಯತ್ನಲ್ಲಿ ಅವರು ಪ್ರೊಸೀಡಿಂಗ್ ಮಾಡಿದರು. ಸಾರ್ವಜನಿಕರ ಮೂಲಭೂತವಾಗಿರತಕ್ಕಂಥ ಪ್ರಶ್ನೆಗಳನ್ನ ಪರಿಹಾರ ಮಾಡಬೇಕಾಗಿರತಕ್ಕಂಥ ಪಂಚಾಯತ್ ಆಡಳಿತ ಮಾತ್ರ ಸುಪ್ರೀಂ ಕೋರ್ಟಿನ ಆದೇಶ ಇದೆ. ಪ್ರತಿ ಪಂಚಾಯತಿಗೆ ಸ್ಮಶಾನ ಜಾಗವನ್ನ ನಿಗದಿಪಡಿಸಬೇಕು ಅನ್ನತಕ್ಕಂಥ ಆದೇಶ ಇದೆ. ಸರ್ಕಾರಗಳು ಕೂಡ ಅದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಆದರೆ ಇದ್ದಂತಹ ಏನು ಸ್ಮಶಾನದ ಜಾಗ ಏನಿದೆಯೋ ಆ ಜಾಗವನ್ನೇ ಯಾರೋ ಒತ್ತುವರಿ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟು ಈಗ ನಿಜವಾಗಿಯೂ ಹೆಣ ಹುತ್ತಾಕ್ಲಿಕ್ಕೆ ಜಾಗ ಬೇಕು ಅಂತ ಕೇಳಿದಾಗ ಮತ್ತೆ ರೆವಿನ್ಯೂ ಇಲಾಖೆ 1 ಎಕರೆ ಜಾಗವನ್ನ ಪತ್ತೆ ಹಚ್ಚಿದ್ರೆ ಆ ಜಾಗ ಬೇಡ, ಇನ್ನೊಂದು ಜಾಗ ಕೊಡ್ಬೇಕಂದ್ರೆ ಪಂಚಾಯತಿನ ಒಳಗಡೆ ಈಗಾಗಲೇ 1 ಎಕರೆ ಜಾಗ ಪಂಚಾಯತಿನ ಅಂಡರ್ನಲ್ಲಿರ್ತಕ್ಕಂಥ ಜಾಗ ಇದೆ ಕುಂಬಾರಗುಂಡಿ ಅನ್ನತಕ್ಕಂಥ ಪ್ರದೇಶದಲ್ಲಿ. ಪ್ರಶ್ನೆ ಏನು ಅಂದ್ರೆ ಪ್ರತಿ ಮಳೆಗಾಲದಲ್ಲಿ ಅಲ್ಲಿ 3 ತಿಂಗಳು ಮುಳುಗಡೆ ಆಗ್ತಿರ್ತೀವಿ. ಮತ್ತೆ ನಮಗೆ ಈ ಅರ್ಧ ಎಕರೆಯಲ್ಲಿರ್ತಕ್ಕಂಥ ಈಗಿರುವಂತಹ ಸ್ಮಶಾನಕ್ಕಿಂತಲೂ ಕೂಡ ಇನ್ನಷ್ಟು ದುರಂತ ಜಾಗಕ್ಕಾಗ್ತದೆ. ಈಗ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು, ಈ ಬೇಡಿಕೆ ಏನಿದೆ ನಮ್ಮ ನಾಡಿನ ಗ್ರಾಮದ ಜನರಿಗೆ ನಿಗದಿಪಡಿಸಿರತಕ್ಕಂಥ ಸ್ಮಶಾನದ ಜಾಗ ಏನಿದೆ, RTC ಏನಾಗಿದೆ ಒಂದಿಲ್ಲ ಅದು ಕೊಡಿ, ಇಲ್ಲ ಪರ್ಯಾಯವಾಗಿ 1 ಎಕರೆ ಜಾಗವನ್ನು ಏನು ಗುರುತು ಮಾಡಿದರೆ ಆ ಜಾಗದಲ್ಲಿ ಸ್ಮಶಾನ ಅಂತೇಳಿ RTCಯನ್ನ ಮಾಡಿ ಕೊಡಬೇಕು ಅನ್ನತಕ್ಕಂಥ ಡಿಮ್ಯಾಂಡ್ ಇಟ್ಕೊಂಡು ಈ ತಿಂಗಳ ಕೊನೆಯಲ್ಲಿ ನಾವು ಒಂದು ದೊಡ್ಡ ರೀತಿಯ ಹೋರಾಟಕ್ಕೆ ಹೋಗಲಿಕ್ಕೆ. ಗೋಷ್ಠಿಯಲ್ಲಿ ಸ್ಮಶಾನ ಹೋರಾಟ ಸಮಿತಿ ಸದಸ್ಯರಾದ PG ಸುರೇಶ್, TT ಉದಯ್, PB ಅಂತಪ್ಪ ಮತ್ತು N ನಾರಾಯಣ್ ಉಪಸ್ಥಿತರಿದ್ದರು.